ರಾಜ್ಯದಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇತ್ತು. ಬಹಿರಂಗವಾಗಿ ಸತೀಶ್ ಜಾರಕಿಹೊಳಿ ಅಂತ ನಾಯಕರು ಹೇಳಿಕೆಯನ್ನು ಕೊಡ್ತಾ ಇದ್ರು. ಈ ಎಲ್ಲ ವದಂತಿಗಳಿಗೆ ತೆರೆ ಎಳೆಯುವ ಕೆಲಸವನ್ನ ರಣದೀಪ್ ಸುರ್ಜೇವಾಲಾ ಅವರು ಮಾಡಿದ್ದಾರೆ. ಓಕೆ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಇಲ್ಲ ಅಂತ ಸುರ್ಜೇವಾಲಾ ಅವರು ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಸಂಜೆ ಸಂಧಾನ ಸಭೆ ನಡೆಸಿ ಎಲ್ಲ ಗೊಂದಲಗಳಿಗೆ ತೆರೆ ಎಳಿತಾರಂತೆ. ಡಿಸಿಎಂ ಡಿಕೆಶಿ ಮತ್ತು ಜಾರಕಿಹೊಳಿ ಮಧ್ಯೆ ಸಂಧಾನ ಮಾಡಿಸ್ತಾರೆ ಸುರ್ಜೇವಾಲಾ ಅವರು. ಇವತ್ತು ಸಾಯಂಕಾಲ ಬೆಳಗಾವಿಯಲ್ಲಿ ಈ ಸಂಧಾನ ಸಭೆ ನಡೆಯುತ್ತೆ. ಹೈಕಮಾಂಡ್ ಸಮ್ಮುಖದಲ್ಲೇ ಸಂಧಾನ ಸಭೆ ನಡೆಯುತ್ತೆ. ಇವತ್ತು ಮತ್ತು ನಾಳೆ ಬೆಳಗಾವಿಯಲ್ಲೇ ಇರ್ತಾರೆ ಸುರ್ಜೇವಾಲಾ ಮತ್ತು ಡಿ ಕೆ ಶಿವಕುಮಾರ್. ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಕೂಡ ಅಲ್ಲೇ ಇರ್ತಾರೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ದೊಡ್ಡ ಮಟ್ಟದ ಧ್ವನಿ ಎತ್ತಿದೆ. ಹಾಗೆ ನೋಡೋಕೆ ಹೋದರೆ ಕೆ ಎನ್ ರಾಜಣ್ಣ ಮತ್ತು ಸತೀಶ್ ಜಾರಕಿಹೊಳಿ. ಹಾಗಾಗಿ ಇಬ್ಬರನ್ನೂ ಒನ್ ಟು ಒನ್ ಕೂರಿಸಿ, ಡಿ ಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಇಬ್ಬರನ್ನೂ ಕೂರಿಸಿ ಮುಖಾಮುಖಿ ಸಂಧಾನವನ್ನು ಮಾಡಿಸಿ ಎಲ್ಲ ಗೊಂದಲಗಳಿಗೆ ತೆರೆ ಎಳೆಯುವ ಪ್ರಯತ್ನವನ್ನು ಸುರ್ಜೇವಾಲಾ ಅವರು ಮಾಡ್ತಾರೆ. ಆಲ್ರೆಡಿ ಇವತ್ತು ಹೇಳಿಬಿಟ್ಟಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಅವರೇ ಇರ್ತಾರೆ ಅಂತ. ಆ ಗೊಂದಲಕ್ಕೆ ತೆರೆ ಎಳೆದಿದ್ದಾಯಿತು. ಸತೀಶ್ ಜಾರಕಿಹೊಳಿ ಮೊನ್ನೆ ತಾನೇ ಪ್ರಶ್ನೆ ಮಾಡಿದರು, ಒಂದೋ ಕೆಪಿಸಿಸಿ ಅಧ್ಯಕ್ಷರನ್ನು ಬದಲಾವಣೆ ಮಾಡಿ, ಇಲ್ಲ ಮುಂದುವರಿಸ್ತೀನಿ ಅವ್ರನ್ನೇ ಅಂತಂದರೆ ಅದನ್ನಾದರೂ ಹೈಕಮಾಂಡ್ ಹೇಳಬೇಕು ಅಂತ. ಈಗ ಹೈಕಮಾಂಡ್ ಹೇಳಾಯಿತು, ಸದ್ಯಕ್ಕೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಇಲ್ಲ ಅಂತ. मुझे नहीं पता कौन ये मनगढ़ंत और बेकार की बातें बना रहा है। ना किसी मिनिस्टर को, ना किसी और व्यक्ति को, और कोई कारण भी नहीं है। तो इस प्रकार की भाजपा द्वारा प्रायोजित बेबुनियाद बातों पर विश्वास मत करिए। मैंने अभी आपको बताया कि केपीसीसी के अध्यक्ष आ रहे हैं, तो बदलाव होता तो आ क्यों रहे होते। मुझे नहीं पता कौन ये मनगढ़ंत और बेकार की बातें बना रहा है। ना किसी मिनिस्टर को, ना किसी और व्यक्ति को, और कोई कारण भी नहीं है। तो इस प्रकार की भाजपा द्वारा प्रायोजित बेबुनियाद बातों पर विश्वास मत करिए। मैंने अभी आपको बताया कि केपीसीसी के अध्यक्ष आ रहे हैं, तो बदलाव होता तो आ क्यों रहे होते। ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ಈಗ ಸತೀಶ್ ಜಾರಕಿಹೊಳಿ ಅವರ ಒಂದು ಬೇಡಿಕೆ ಇದ್ದದ್ದು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ. ಬದಲಾವಣೆ ಸದ್ಯಕ್ಕಿಲ್ಲ ಅಂತ ಸುರ್ಜೇವಾಲಾ ಅವರು ಹೇಳಿಬಿಟ್ಟಿದ್ದಾರೆ. ಹಾಗಾಗಿ ಇವತ್ತು ಸಾಯಂಕಾಲ ನಡೆಯುವಂತಹ ಸಂಧಾನ ಸಭೆ ಯಶಸ್ವಿಯಾಗುವ ಸಾಧ್ಯತೆ ಇದೆಯಾ ಅಂತ? ಅರವಿಂದ್, ಪ್ರಮುಖವಾಗಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಅವರು ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಶತ್ರುಗಳೇನಲ್ಲ. ರಾಜಕೀಯವಾಗಿ ಕೆಲ ಪಾನ್ಗಳನ್ನು ಮೂವ್ ಮಾಡುವಂಥ ಸಂದರ್ಭದಲ್ಲಿ ಪರಸ್ಪರ ವಿರೋಧಿಗಳಾಗಿದ್ದಾರೆ. ಇದು ಕಾಂಗ್ರೆಸ್ನ ಒಳಗಡೆ ಇರ್ತಕ್ಕಂಥವ್ರಿಗೂ ಕೂಡ ಗೊತ್ತು. ಆದರೆ ಕೆಪಿಸಿಸಿ ಬದಲಾವಣೆಯ ಅಧ್ಯಕ್ಷರ ಬದಲಾವಣೆ ವಿಚಾರದಲ್ಲಿ ಆ ಒಂದು ಹೆಡ್ ಕೌಂಟ್ ಮಾಡೋದ್ರ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಂಥ ಹೇಳಿಕೆ ಏನಿತ್ತು, ಅದು ದೊಡ್ಡ ಮಟ್ಟದಲ್ಲೇ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಚರ್ಚೆ ಆಗ್ತಾ ಇತ್ತು. ಯಾಕೆಂದರೆ ಶಾಸಕರಷ್ಟೇ ಕೆಪಿಸಿಸಿ ಅಧ್ಯಕ್ಷರನ್ನು ಆಯ್ಕೆ ಮಾಡ್ತಾರಾ? ಇಲ್ಲಿ ತನಕ ಇತಿಹಾಸದಲ್ಲಿ ಆಯ್ಕೆ ಮಾಡೋದಕ್ಕೆ ಬಂದಿಲ್ಲ. ಯಾಕೆಂದರೆ ಪ್ರತಿಯೊಬ್ಬ ಕಾರ್ಯಕರ್ತನೂ ಕೂಡ ಒಂದು ರೀತಿಯಲ್ಲಿ ಪಾರ್ಟಿಯ ಅಧ್ಯಕ್ಷರನ್ನು ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಅಭಿಪ್ರಾಯವನ್ನು ಕೂಡ ಪಡೆದುಕೊಳ್ತಾರೆ. ಹಾಗಾಗಿ ಆ ಒಂದು ಹೆಡ್ ಕೌಂಟ್ ವಿಚಾರವಾಗಿ ಕೊಟ್ಟಂಥ ಹೇಳಿಕೆ ಏನಿತ್ತು, ಅದಕ್ಕೆ ಗರುಮಾಗಿ ಹೈಕಮಾಂಡ್ ರಿಯಾಕ್ಟ್ ಮಾಡಿತ್ತು. ಅದಾದ ಬಳಿಕ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದರು. ಹಾಗಾಗಿ ಇದಕ್ಕೆ ತಾತ್ಕಾಲಿಕವಾಗಿ ತೆರೆ ಎಳೆಯುವಂಥ ಪ್ರಯತ್ನವನ್ನು ಸುರ್ಜೇವಾಲಾ ಅವರು ಮಾಡಿದ್ದಾರೆ. ಅಂದರೆ ಇದೇ ಫೈನಲ್ಲ ಹೇಳೋದಕ್ಕೆ ಬರೋದಿಲ್ಲ. ರಾಷ್ಟ್ರೀಯ ಪಕ್ಷಗಳಲ್ಲಿ ರಾಜ್ಯ ಉಸ್ತುವಾರಿಗಳು ಕೇವಲ ಪ್ರತಿನಿಧಿಗಳಾಗಿರ್ತಾರೆ. ಹಾಗಾಗಿ ಸೂಚ್ಯವಾಗಿ ಈಗ ಏನು ಆ ಒಂದು ಅಟ್ಮಾಸ್ಫಿಯರ್ ಇರುತ್ತೆ ಹೈಕಮಾಂಡ್ ಲೆವೆಲಲ್ಲಿ, ಅದನ್ನು ಒಂದು ರೀತಿಯಲ್ಲಿ ರಾಜ್ಯಕ್ಕೆ ಕನ್ವೆ ಮಾಡುವಂಥದ್ದಕ್ಕೂ ಕೂಡ ಅವ್ರಿಗೆ ಅಧಿಕಾರ ಹೊಂದಿರ್ತಾರೆ. ಯಾಕೆಂದರೆ ನಾವು ಒಂದು ಉದಾಹರಣೆ ತೆಗೆದುಕೊಳ್ಬೋದು. ಇದೇ BJPಯಲ್ಲಿ ಅರುಣ್ ಸಿಂಗ್ ಅಂತ ಒಬ್ಬ ರಾಜ್ಯ ಉಸ್ತುವಾರಿ ಇದ್ದರು. CM ಬದಲಾವಣೆ ಇಲ್ಲ, ಯಡಿಯೂರಪ್ಪ ಬದಲಾವಣೆ ಇಲ್ಲ ಅಂತಲೇ ಹೇಳ್ಕೊಂಡು ಬಂದರು. ತಕ್ಷಣಕ್ಕೆ ಯಡಿಯೂರಪ್ಪನವರು ಬದಲಾದರು. ಹಾಗಾಗಿ ಇಲ್ಲಿ ತಾತ್ಕಾಲಿಕವಾಗಿ ತೇಪೆ ಹೆಚ್ಚುವಂಥ ಕೆಲಸವನ್ನು ಈ ಒಂದು ಉಸ್ತುವಾರಿಗಳಾಗಿದ್ದಂಥವ್ರು ಮಾಡ್ತಾರೆ. ಸದ್ಯಕ್ಕೆ ಬದಲಾವಣೆ ಇಲ್ಲ ಅಂತ ಒಂದು ಮೆಸೇಜನ್ನು ಪಾಸ್ ಮಾಡಿದ್ದಾರೆ. ಅದೇ ಮೆಸೇಜನ್ನು ಇವತ್ತು ಸಂಜೆ ಇಬ್ಬರೂ ನಾಯಕರು ಸಹಜವಾಗಿ ಬೆಳಗಾವಿ ಸಮಾವೇಶದ ಹಿನ್ನೆಲೆಯಲ್ಲಿ ಪೂರ್ವ ಸಿದ್ಧತಾ ಸಭೆಯಲ್ಲಿ ಕೂಡ ಭಾಗವಹಿಸ್ತಾರೆ. ಅದಕ್ಕೂ ಮುನ್ನ ಇಬ್ಬರನ್ನು ಕೂಡ ಮುಖಾಮುಖಿ ಕೂರಿಸಿ ಯಾವುದೇ ರೀತಿಯ ಗೊಂದಲ ಮಾಡ್ಕೊಳ್ಬೇಡಿ, ಕಾಲಕಾಲಕ್ಕೆ ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಬೇಕು ಅದನ್ನು ತೆಗೆದುಕೊಳ್ಳುತ್ತೆ. ಆ ಸಂದರ್ಭದಲ್ಲಿ ನಿಮ್ಮೆಲ್ಲರ ಅಭಿಪ್ರಾಯವನ್ನು ಕೂಡ ಪರಿಗಣಿಸುತ್ತೆ. ಸದ್ಯಕ್ಕಂತೂ ಆ ರೀತಿ ಯಾವುದೇ ರೀತಿಯ ಚರ್ಚೆಗಳು ಆಗಿಲ್ಲ. ಹಾಗಾಗಿ ಈಗ CM ಸಿದ್ದರಾಮಯ್ಯ ಅವರು CM ಆಗಿ ಮುಂದುವರಿತಾ ಇರ್ತಾರೆ, ಮತ್ತು ಕೆಪಿಸಿಸಿ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಅವರು ಮುಂದುವರಿತಾ ಇರ್ತಾರೆ. ಮುಂದಿನ ದಿನಗಳಲ್ಲಿ ಏನಾದರೂ ಬದಲಾವಣೆಗಳಾಗಬೇಕು ಅಂದರೆ ಎಲ್ಲರ ಅಭಿಪ್ರಾಯವನ್ನು ಪಡೆದು ನಾವು ಮುನ್ನಡಿತೀವಿ. ಸದ್ಯಕ್ಕಂತೂ ಗೊಂದಲ ಮಾಡ್ಕೋಬೇಡಿ ಅಂತ
ಇಬ್ಬರು ನಾಯಕರುಗಳು ಕೂಡ ಮುಖಾಮುಖಿಯಾಗಿ ಒಂದು ರೀತಿಯಲ್ಲಿ ಬುದ್ಧಿ ಮಾತನ್ನು ಹೇಳೋದ್ರ ಜೊತೆಗೆ ನೀವು ಬಹಿರಂಗವಾಗಿ ಮಾತನಾಡಬೇಡಿ, ಕದನ ಕಿಳಿಬೇಡಿ ಅಂತ ಸೂಚ್ಯವಾಗಿ ಹೇಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದನ್ನು ಎಷ್ಟರ ಮಟ್ಟಿಗೆ ನಾಯಕರು ಪಾಲನೆ ಮಾಡ್ತಾರೆ ಕಾದು ನೋಡಬೇಕು ಅರವಿಂದ್. ರೈಟ್, ಸದ್ಯಕ್ಕಂತೂ ಉಸ್ತುವಾರಿಗಳ ಕೆಲಸನೇ ಇದಲ್ವಾ, ಏನೂ ಆಗಿಲ್ಲ ಅಂತ ಹೇಳದೆ ಉಸ್ತುವಾರಿಗಳ ಕೆಲಸ